ಮತ್ತೆ ನೀವು ನಿನ್ನೆ ವೀಕ್ಷಕರನ್ನ ಕೇಳಿದ್ರಿ ಚೈತ್ರನ್ ಜೀವನದ್ದು ಏನು ಮಾಡಬೇಕು, ಅವ್ರ ಗಂಡನ ಜೊತೆನೇ ಜೀವನ ಮುಂದುವರಿಸ್ಬೇಕಾ ಮತ್ತೆ ಇಲ್ಲಾಂದರೆ ಏನು ಮಾಡಬೇಕು ಅಂತ ಹೇಳಿ. ಅವ್ರು ಯಾರೂ ಕಮೆಂಟ್ ಮಾಡಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿಯತ್ತೆ. ಮತ್ತು ಮಾವರ ಜೊತೆ ಮಾತಾಡ್ತೀನಿ ಅಂದಿದ್ರು, ಮಾವರು ಏನು ಹೇಳಿದರು? ಹೌದಮ್ಮ ವಿಷಯ ನಾನು ಏನೋ ಹೇಳ್ತಾರೆ ವೀಕ್ಷಕರು, ಒಂದು ಏನೋ ಕಮೆಂಟ್ ಮಾಡ್ತಾರಂತ ಅಂದ್ಕೊಂಡಿದ್ದೆ. ಅವ್ರೇನೂ ಹೇಳಿಲ್ಲ. ಯಾಕೆ ನಾವಂದ್ರೆ ಅವ್ರಿಗೆ ಇಷ್ಟ ಆಯಿತು ಇಲ್ಲೋ ಯಾರಿಗೆ ಗೊತ್ತು, ಹೌದಿಲ್ಲ? ಅದಕ್ಕೆ ಯಾರೂ ಕಮೆಂಟ್ ಮಾಡಿಲ್ಲ, ಹೋಗಿ ಬಿಡು. ಏನು ಅದಕ್ಕೆ ನಾನು ನಮ್ಮ ಗೌಡ್ರನ್ನ ಕೇಳಿದೆ. ಅವರು ಬೇಡ, ಸರಿನೋ ತಪ್ಪು, ತಾಳಿ ಕಟ್ಕೊಂಡಾಳ 4 ಮಂದಿಯಾಗ ನಿಂತು ಆಕೇನು ಓಡಿ ಬಂದೇಕೆಲ್ಲ ತಿಳಿಲಾರ್ದ ತಪ್ಪಾಗೈತಿ, ಸಂಗಳನ ಜೊತೆನ ಜೀವನ ಮುಂದುವರ್ಸೋನು, ಬೇಡ ಬಿಡುಗಡೆ ಮಾಡಿಸೋದಂದ್ರು. ನನಗೂ ಅದ ಸರಿ ಅನಿಸ್ತು. ಹೌದಿಲ್ಲ ವಿಷಯ, ಇದು ಕರೆಕ್ಟ್ ಐತಿಲ್ಲ? ನೀನಾರ ಹೇಳು. ಯವ್ವ ಮನಸ್ಸಿಗೆ ಬೇಸರ ಮಾಡ್ಕೋಬೇಡ. ಯಾರೂ ನಿನಗೆ ಕಮೆಂಟ್ ಮಾಡಿಲ್ಲ, ಏನು ಹೇಳಿಲ್ಲ ಅಂತೇಳಿ ಬೇಸರ ಮಾಡ್ಕೋಬೇಡ. ಅವ್ರಿಗೆ ಏನೋ ಇಷ್ಟ ಇಲ್ಲ ಐತೆ ಇಲ್ಲ ಯಾರಿಗೆ ಗೊತ್ತು, ಹೌದಿಲ್ಲ? ಅದೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ಇಂದಲ್ಲ ನಾಳೆ ಅವರು ಕಮೆಂಟ್ ಮಾಡ್ತಾರೆ. ಯವ್ವ ನೀ ಈಗ ಡಿಸೈಡ್ ಮಾಡಿಯಲ್ಲ, ಅಪ್ಪ ಏನು ಹೇಳೋಣಲ್ಲ ನಿನಗೆ, ಅದು ಕರೆಕ್ಟ್ ಐತ್ವಿ. ಸಂಗಡನ ಕರೆದು ಹೇಳು, ಹಿಂದಗಡೆ ಪಾರಚಿಗೋನ್ ಕರೆದು ಮಾತಾಡಕತ್ತೆ ಅಂತ. ಅತ್ತೀರ ಈಗ ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಈಗ ಪಟಕ್ಕ ನಂಗೆ ಸಂಗಣ್ಣ ಅಂಕಲ್ನ ಕರೆದು ಮಾತಾಡ್ಸೋದು ತಪ್ಪಾಗುತ್ತೆ. ಫಸ್ಟು ಈ ಆಶಾ ಅಕ್ಕಗೆ ಮತ್ತು ಅವ್ರ ಅವ್ರಿಗೆ ಕರೆದು ಹೇಳ್ರಿ, ಹಿಂಗೆ ನಾವು ಡಿಸೈಡ್ ಮಾಡೇವಿ, ಗೌಡ್ರು ಹಿಂಗೆ ಹೇಳ್ಯಾರ, ಮತ್ತು ಮುಂದೆ ಈ ಥರ ನಾವು ಮಾಡೋಣ ಅಂತಂದು ನೀವು ಹೇಳ್ರಿ. ಅವ್ರು ಏನಂತಾರೆ, ಆಯಿತು ನೀವು ಹೆಂಗೆ ಹೇಳ್ತೀರಿ ಹಂಗೆ ಅಂತಾರೆ, ಮತ್ತು ಅವ್ರ ಮನಸ್ಸಿನಾಗ ಏನೈತೆ ಅನ್ನೋದು ನಾವು ತಿಳ್ಕೊಬೇಕಲ್ರಿ ಅತ್ತೀರ, ಹೌದಿಲ್ರಿ? ಫಸ್ಟ್ ಅವ್ನು ಕರೆಸ್ರಿ. ಹೌದಾ ಭವಿಷ್ಯ, ನೀ ಹೇಳೋದು ಕರೆಕ್ಟ್ ಐತಿ. ಈ ಸದ್ದ ಆಶಾನ ಮತ್ತು ಅವ್ರವನ್ನ ಕರ್ಸೋ ನಿಂದ್ರ. ಅತ್ತೀರ ಫೋನ್ ಮಾಡ್ರಿ ಅವರಿಗೆ. ಹಲೋ ಆಶಾನು, ಈ ಕಡೆಯಿಂದ ಬಂಗಾರಿ ಮಾತಾಡೋದು. ಬಾರ ಮನೆಗೆ, ನಿಮ್ಮ ಗೌಡೇನ ಮಾತಾಡ್ತಾರಂತ. ಅದನ್ನು ಎಲ್ಲ ಮಾತಾಡ್ಕೊಂಡೇವಿ, ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮ ಅವ್ನ ಕರ್ಕೊಂಡು ಅರ್ಜೆಂಟ್ ಈಗ ಹೆಂಗದಿರಲ್ಲ ಹಂಗೆ ಬಂದ್ಬಿಡ್ರಿ. ಏಯ್ ಹೆಂಗದ್ರಿ ಹಂಗೆ ಬರ್ರಿ ಅಂತಂದ್ರೆ ಏನಲ್ಲೇ? ಜಲ್ದಿ ಬಾರ, ಎಲ್ಲಿದಿ? ಜಲ್ದಿ ಬಾ, ಅರ್ಜೆಂಟ್ ಬಾ, ಮಾತಾಡ್ಬೇಕಂತ ಹೇಳ್ಬೇಕು. ನೀ ಹೆಂಗದಿ ಹಂಗೆ ಬಾ ಅಂತಂದ್ರೆ ಅವರು ಎದಕ್ಕಾರ ಏನಾರು ಕೆಲಸ ಮಾಡ್ತಿರ್ತಾರೆ. ನಿನ್ನವನ ಕೆರೆ ಕಡೆ ಅದು ಹೋಗಿರ್ತಾರೆ, ಹಂಗೆ ಬಂದ್ಬಿಡಕನ ಅವ್ರು. ಮಾವರು ಒಳ್ಳೆ ಜೋಕ್ ಮಾಡ್ತಾರೆ ನೋಡು. ಉಷಾ, ನಿಮ್ಮ ಮಾವನ್ ಏನ್ ಕತಿ ಹಂಗ ಅವ್ರು ಮಾತಾಡೋದು? ಬಂಗಾರಕ್ಕ ಹೆಂಗದಿ ಹಂಗೆ ಬಾ ಅಂತ ಹೇಳಿನ, ಅವ್ರು ಹೆಂಗಿದ್ದು ಹಂಗೆ ಬಂದಾರ ನೋಡು. ನೀ ಫೋನ್ ಹಾಕೋದು ಪುರ್ಸತ್ಗೆಲ್ಲಾರ ಬಂದ ಬಿಟ್ರ ಅವ್ರು. ರಾಜು, ಏ ರಾಜು, ಇಲ್ಲಿ ಬಾ, ಇಲ್ಲಿ ಸ್ವಲ್ಪ ಕೆಲಸ ಐತೆ, ಬಾ ಇಲ್ಲಿ. ಹೇಳ್ರಿ ಗೌಡ್ರ. ರಾಜು, ನಮ್ಮ ದೋಸ್ತ ಸಂಗಣ್ಣ ನೋಡಿಯಲ್ಲ, ಯಾವಾಗಾರ ಅಲ್ಲಿ ಪಟ್ಟಿ ಅಂಗಡಿ ಕುಂತಿರ್ತೇವಲ್ಲ ನೋಡಿಯಲ್ಲ, ಅವ್ರನ್ನ ಹೋಗಿ ಕರ್ಕೊಂಬರ್ತೇಪ ಅವ್ರ ಮನೆಗೆ ಹೋಗಿ. ಆಯ್ತ್ರಿ ಗೌಡ್ರ, ಈ ಸದ ಹೋಗಿ ಕರ್ಕೊಂಬರ್ತೀನಿ ರೀ. ಬಂಗಾರಕ್ಕ ಅರ್ಜೆಂಟ್ ನಿಂತ ಪಟ್ಟಿನ ಮ್ಯಾಗ ಹೆಂಗದಿ ಹಂಗ ಬಾ ಅಂತಂದಿ, ಹಂಗ ಬಂದ್ಬಿಟ್ಟೇವಿ. ಈಗ ರಾಜವಣ್ಣನ ಕರ್ಸಿದ್ಯಲ್ಲ, ಎದಕ್ಕೆ ಈಗ ಸಂಗಣ್ಣನ ಈಗ ಬಾ ಅಂತ ಹೇಳಿದ್ರಿ? ನೋಡ್ರಿ ಆಶಕರ, ನಾವು ಮತ್ತು ನಮ್ಮ ಮೇಲೆ ಬಿಟ್ಟಿದ್ದು ನೀವು ಏನು ಮಾಡ್ಬೇಕಂತ ನೀವೇ ಹೇಳ್ರಿ ಅಂತಂದು ಅದನ್ನು ನಾವು ಡಿಸೈಡ್ ಮಾಡೀವಿ. ನೀನೆಲ್ಲ ರಾತ್ರಿ ಕೂತ್ಕೊಂಡು ನನ್ನ ಮಗ, ನನ್ನ ಸಸಿ, ನಾನು ಮತ್ತು ನನ್ನ ಹೆಂಡತಿ ಇಬ್ಬರ ಕೂತ್ಕೊಂಡು ಎಲ್ಲ ಅಳ್ದೇವಿ, ಹೆಂಗೆ ಏನು ಸೋಸಿ ತೆಗ್ದೇವಿ. ಮತ್ತು ನನಗೇನು ಇದು ಬಿಡುಗಡೆ ಮಾಡಿ ಬೇರೆ ಮದುವೆ ಮಾಡಿಸೋದೇನು ಬೇಡ, ಅವ್ರ ಜೊತೆನೇ ಚಂದಾಗ ಜೀವನ ಮಾಡಲಿ. ಚೈತ್ರ, ಅದಕ್ಕೆ ನಿಮ್ಮಿಬ್ಬರಿಗೆ ಬಾ ಅಂಥೇಳಿ ಫೋನ್ ಹಚ್ಚಿದೆ. ನಾ ಹುಡುಗಿನ ಕರೆಸಿ ಮನಸ್ಸಿಗೆ ಬೇಸರ ಮಾಡಿಕೊಂಡು ಇಲ್ಲಿ ಅಳ್ಕೊತ ನಿಂದ್ರೋದು ಬೇಡ, ಹೌದಿಲ್ಲ? ಈಗ ಸಂಗಡನ ಕರೆಸ್ತೀನಿ, ಅವಂಗೂ ಹೇಳ್ತೀನಿ, ಹೆಂಗಾರ ಮಾಡಿ ಆ ಪಾರಕ್ಕೆ ಒಂದಿಟ್ಟು ಸುದ್ದಿ ಮುಟ್ಟಿಸ್ಬೇಕು. ಈ ಲಗ್ನ ಆಗೈತೆ ಅನ್ನೋದು ಅವನ ಹೇಳಿ, ಸಂಗಣ್ಣ ಹೆಂಗೆ ಹೇಳ್ತಾನ ಹೇಳಿ, ಆಕೆ ಏನು ಒಪ್ಕೊಳ್ಳಿಕ್ಕಂದ್ರೆ ಇಲ್ಲಿ ಕರೆಸಿ ನಾನು ಪಾರಕ್ಕನ ಜೊತೆ ನಾವು ಮಾತಾಡ್ತೇವಂತ. ನೀವೇನಂತೀರಿ? ನೋಡುವ, ನಾನು ಬೇಡ ಬಿಡುಗಡೆ ಮಾಡಿ ಬೇರೆ ಲಗ್ನ ಮಾಡಿಬಿಡೋಣ ಅಂತ ನಂದ ಇತ್ತು ನನ್ನ ಮನಸ್ಸಿನಾಗ, ಆಕಿಗೆ ಒಂದು ಜೀವನ ರೂಪಿಸೋಣಂತ. ನಿಮ್ಮ ಗೌಡ್ರು ಬೇಡ ಅಂತಾರೆ. ಯಾಕಂದ್ರೆ ಆಕೇನ ಬಗ್ಲ ಸೀರೆ ಹಿಡ್ಕೊಂಡು ಓಡಿ ಬಂದೇಕಲ್ಲ, 4 ಮಂದಿ ನಿಂತು ತಾಯಿ ಕಟ್ಕೊಂಡಾಳ, ಬೇಡ ಅದು ತಪ್ಪಾಗುತ್ತೆ ಅಂಥೇಳಿ ಅಂದ್ರವ ನಿಮ್ಮ ಗೌಡ್ರು. ನನಗೂ ಅದು ಚಲೋ ಅನಿಸ್ತು, ಹೌದಿಲ್ಲ? ಮತ್ತು ಅವ್ರ ಮಂದಿ ಮಕ್ಕಳದಾಗ ಅದು ಸುಳ್ಳು ಕರೆನೋ ಗೊತ್ತಿಲ್ಲ. ಆಕಿ ತಾಯಿ ಅಂತರೂ ಅನಿಸ್ಕೊಂಡ್ಲು, ಹಡ್ದಿಲ್ಲ, ಆದ್ರೆ ಸಾಕೇಳಿಲ್ಲ. ಆ ಕಡೆ ಮಂದಿ ಎಲ್ಲರಿಗೂ ಗೊತ್ತೈತಿ, ಎಲ್ಲರೂ ಲಗ್ನ ಮಾಡ್ಯಾರ ಅಂದಮೇಲೆ ನಾಕಿನೂ 4 ಮಂದಿಯಾಗ ನೀನು ತಾಯಿ ಕಟ್ಕೊಂಡಾಳ. ಅದ್ರ ಸಂಬಂಧ ಅವ್ರಿಬ್ಬರನ್ನು ಬಿಡುಗಡೆ ಮಾಡಿಸೋದು ಬೇಡ. ಯಾಕೆ ಜಗತ್ನಾಗ ಇಬ್ಬಿಬ್ರು ಹೆಂಡ್ರನ್ನ ಕಟ್ಕೊಂಡು ಜೀವನ ಮಾಡಿದವ್ರು ಯಾರೂ ಇಲ್ಲನು? ಓಡಿ ಬಂದ್ರೆ ಅದೊಂದು ತಪ್ಪಾಗುತ್ತೆ. ಆಕಿ ಕಟ್ಕೊಂಡಾಳಲ್ಲಿ, ಅದಕ್ಕೆ ಬೇಡ. ಅದ್ರ ಸಂಬಂಧ ಕರೆಸಿ ಮಾತಾಡೋಣಂತ. ಹೆಂಗಾರ ಮಾಡಿ ಪಾರಕವನು ತಿಳಿ ಹೇಳಿ ಒಂದು ಮಾಡ್ಸೋನು. ಆಕೆ ಅಲ್ಲೇ ತೋಟದ ಮನೆಯಾಗ ಇರಲಿ, ಈಕೆ ಇಲ್ಲೇ ಇರಲಿ, ಅಲ್ಲಿ ನೋಡಲಿ ಇಲ್ಲಿ ನೋಡಲಿ, ಹೌದಿಲ್ಲ? ಗೌಡ್ರ, ನೀವು ಏನು ವಿಚಾರ ಮಾಡಿಲ್ಲ ಅದು ಕರೆವೈತ್ರಿ. ಯಾಕಂದ್ರೆ ನಮ್ದು ತಪ್ಪ್ರಿ, ನಾನು ಏನ ಹಡ್ದು ಕಳ್ಳು ಹೊಟ್ಟಿ ಉರಿಯಾಕತ್ತಿತ್ತು, ಹಾಗಾಗಿ ನಾನು ಬೇಡ ಇದನ್ನ ಬಿಡುಗಡೆ ಮಾಡಿಸಿ ಎಲ್ಲ ಚಲೋ ಮನೆ ನೋಡಿ ಲಗ್ನ ಮಾಡಿಸ್ಬೇಕಂತ ಮಾಡಿದ್ದೀನಿ ರೀ. ಆದ್ರೆ ಇಬ್ರು ಗಂಡ ಹೆಂಡತಿ ಚಲೋನ ವಿಚಾರ ಮಾಡಿರಿ. ಇಲ್ರಿ, ನೀವು ಹೆಂಗೆ ಅಂತೀರಿ ಹಂಗೆ. ಮತ್ತು ಅದು ತಾಯಿ ಅಂತ ಅನಿಸ್ಕೊಂಡೈತಿ ಪ್ರಪಂಚಕ್ಕೆ, ಹಡ್ದಿಲ್ಲ, ಆದ್ರೆ ಸಾಕ್ಯಾಳಲ್ಲ. ಹೆಂಗೆ ಆಕಿ ನಾಸ್ತ್ಯಾಗನ ಬದುಕಕತ್ತಾಳಂದ್ರೆ ಇರಲಿ, ಆಕಿ ಮಾಡಿದ್ದ ಲಗ್ನ ನಾವು ಯಾಕೆ ಮುರಿನು? ಇರಲಿ,
ಹೆಂಗೆ ಒಟ್ಟು ಚಲೋತ್ನಾಗ ಇದ್ರೆ ಸಾಕು ನನ್ನ ಮಗಳು ಕಣ್ಣೀರು ಹಾಕ್ಲಾರ್ದಂಗೆ ಆಕೆ ನೋಡ್ರಿ ಪಾರಕ್ಕನವ ಹೆಂಗೆ ಒಪ್ಪಿಸ್ತೀರಿ ಅದನ್ನು ನಿಮ್ಮ ಮೇಲೆ ಬಿಟ್ಟೇವೆ ನೋಡ್ರಿ ಅವರ ಅದನ್ನು ಏನೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಹಾಂ ಅದು ಹೆಂಗಾರ ಮಾಡಿ ನಾವು ಎಲ್ಲ ಅವ್ರಿಗೆ ಕರೆಸಿ ನಾವು ಮಾತಾಡ್ತೇವಂತ ಮೊದಲು ಸಂಗಣ್ಣ ಅಂಕಲ್ ಅವ್ರು ಬರಲಿ ಅವ್ರ ಜೊತೆ ಮಾತಾಡೋಣಂತ ಆಮೇಲೆ ಮತ್ತೆ ಡಿಸೈಡ್ ಮಾಡಿದ್ರೆ ಆಯ್ತು ರೀ ನೀವೇನು ವಿಚಾರ ಮಾಡಬೇಡಿ ಚಲೋನ ಆಗುತ್ತೆ ರೀ ಅವ್ರ ಜೀವನ ಚೈತ್ರ ಅಕ್ಕರ್ದು ಚಲೋನ ಆಗುತ್ತೆ ರೀ ಗೌಡ್ರ ಬಂದ್ರು ನೋಡ್ರಿ ನಾ ಹೋಗಲ್ರೆ ಆಯ್ತಳಪ್ಪ ರಾಜು ಮತ್ತೆ ಅಲ್ಲಿ ಇವ ಡುಮ್ಮ ಅದನಲ್ಲ ಅವನ ಹೆಸರೇನು ನಿಂಗಪ್ಪ ಕುರ್ಬರ್ ನಿಂಗಪ್ಪ ಅವ ರೊಕ್ಕ ಕೊಡ್ದೈತೆ ನೋಡು ಹೋಗಿ ಅವ್ರ ಮನೆಗೆ ಮೊದ್ಲು ಹೋಗಿ ರೊಕ್ಕ ಇಸ್ಕೊಂಬ 3 ತಿಂಗಳಾಯ್ತು ಬಡ್ಡಿ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನನ್ನ ಮಗ ಹೋಗು ಮೊದ್ಲು ಅವ್ರ ಮನೆಗೆ ಹೋಗಿ ಸಂಜೆ ಆದ್ರೂ ಪರವಾಗಿಲ್ಲ ಅಲ್ಲೇ ಕುಂತು ಎಷ್ಟು ಒಂದು 2,000 ರೂಪಾಯಿ ಕೊಡ್ಬೇಕು 2,000 ರೂಪಾಯಿ ಕೊಡ್ತಾನೆ ಬರಕ್ಕೆ ಹೋಗ್ಬೇಡ ನಾನು ಹೋಲ್ಬಿಡು ಅಂತೇಳಿ ಸುಮ್ಮನೆ ಇಲ್ಲಿಕಂದ್ರೆ ಒಂದು 2 ಕುರಿ ಹಿಡ್ಕೊಂಬಂದ್ಬಿಡು ಆಯ್ತು ರೀ ಬಂಗಾರಕ್ಕ ಈ ಸದ್ದು ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಇರ್ಲಿಕ್ಕೂ ಅವ ಕುರಿ ದಡ್ಡ್ಯಾಗಂದ್ರೂ ಇದ್ದೇ ಇರ್ತಾನ ಹೋಗಿ ಕೇಳ್ತೀನಿ ಕೊಡ್ಲಿಕ್ಕಂದ್ರೆ 2 ಕುರಿ ತೊಗೊಂಡ ಬಂದ್ಬಿಡ್ತೀನಿ ಬಂಗಾರಕ್ಕ ನಿಂಗಪ್ಪಕ್ಕ ಡೂಮಿಲ್ಲ ಹೊಟ್ಟೆ ಕರ್ಗಿಸನ ನೋಡಿಲ್ಲ ನೀನು ಇಲ್ಲೇ ಹಾಸಿ ಒಂದಿಟ್ಟು ಬುತ್ತಿಗಿದ್ದೈತಿಲ್ಲ ಇಲ್ಲಿ ಏನು ಮಾತಾಡಕತ್ತೀವಿ ನೀ ಏನು ಮಾತಾಡಕತ್ತಿ ಯಾವಾಗ ತಿಳುವಳಿಕೆ ಬರ್ತೈತೆ ನಾನು ನಿನಗಂತರು ನೋಡು ಬಂಗಾರವ ನಿನ್ ಗೆಳತಿ ಏಟು ಬೆಂದೇ ಇಲ್ಲ ಇಲ್ಲಿ ಏನು ನಡೆದೈತಿ ಏನಿಲ್ಲ ಅದನ್ನು ವಿಚಾರ ಮಾಡಿದ್ಬಿಟ್ಟಾಳ ಎಲ್ಲ ಬಿಟ್ಟು ಅವ್ನು ಹೊಟ್ಟೆ ಕರಗೈತೆ ಅಂತ ಅದನ್ನು ಹೇಳಕತ್ತಾಳ ಈಗ ಹಿಂಗಿದ್ದಕ್ಕನ ಅವ್ರ ಅತ್ತಿ ಹಂಗೆ ಮಾಡೋದು ಒಟ್ಟು ನನಗೆ ಸಾಕಾಗೈತಿ ಆ ಮಗಳಿದ್ರ ಹಂಗೆ ಮಾಡ್ಕೊಂಡು ಕೂತೈತಿ ಈ ಮಗಳಿದ್ರೆ ಏಟು ಬೆಂದಿಲ್ಲ ಹೋಲ್ ಬಿಡು ಕಲ್ಕವ ಆಕೆ ಇರೋದ ಹಂಗೆ ಏನು ಮಾಡ್ಬೇಕು ಆಕೆ ಚಲೋ ಅದು ಯಾವುದು ತಲೆಗೆ ಹಚ್ಕೊಳಂಗಿಲ್ಲ ಆಕಿ ಆಗ ಯಾರು ಏನಾರು ಬೈದ್ರಂದ್ರೆ ಆಗ ಪೂರ್ತಿ ತಲೆಗೆ ಇಟ್ಕೊಂಡಿರ್ತಾಳೆ ಆಮೇಲೆ ಅದನ್ನು ಮರ್ತು ಬಿಡ್ತಾಳೆ ಚಂದಾಗ ಮತ್ತೆ ಮಾತಾಡ್ಕೊಂತ ಇರ್ತೈತಿ ಎಲ್ಲರ ಜೊತೆ ಹಿಂಗೆ ಇರಬೇಕು ನಿನ್ಗೇನು ಗೊತ್ತು ಗೌಡ್ರ ಬಾ ಅಂತ ಹೇಳಿ ಕಳಿಸಿದ್ರಂತ ನಾನು ಎಷ್ಟೊತ್ತು ಬಂದು ನೀವೇನೋ ಹೇಳಕ್ಕೆ ರೆಡಿ ಇಲ್ಲ ಏನೂ ಇಲ್ಲಪ್ಪ ಸುದ್ದಿ ಎಲ್ಲ ಗೊತ್ತಾಯ್ತು ನಿಮ್ಮ ಅತ್ತಿಯರು ಅವರು ಎಲ್ಲರೂ ಬಂದು ನೀನೆಲ್ಲ ಹೇಳಿದ್ರು ನಿನ್ನ ವಿಷಯ ದೊಡ್ಡ ಘನಕಾರ್ಯ ಮಾಡಿಬಿಟ್ಟು ಹೆಂಡತಿ ಮಗನ್ನ ಇಟ್ಕೊಂಡು ಅಲ್ಲ ಹೊಟ್ಟಿಗೆ ಏನು ತಿಂತಿದ್ಯೋ ಗೊತ್ತಿಲ್ಲ ನಿನ್ಗೆ ಲಗ್ನ ಆಗೈತಿ ನನಗೊಂದು ಮಗ ಐತಿ ಆ ಸಣ್ಣ ಹುಡುಗಿನ ಲಗ್ನ ಆಗ್ಬೇಕು ಆಗ್ಬಾರ್ದನು ನಿನಗಿಂತ ಎಷ್ಟು ವರ್ಷ ಸಣ್ಣದೈತೆ ಅದು ಹುಡುಗಿ ಏನಪ್ಪ ಇದು ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ಲಲ್ಲ ನಿಮ್ಮಪ್ಪ ನಿಮ್ಮವ್ವ ಇದ್ರಂದ್ರೆ ನೀ ಹಿಂಗೆ ಮಾಡ್ತಿದ್ದೇ ಇಲ್ಲ ಯಾರೂ ಇಲ್ಲ ಚಂದ ಕಂಡುಬಿಟ್ಟಾಳ ಲಗ್ನ ಆಗ್ಬಿಟ್ಟು ಹೌದಿಲ್ಲ ಸಣ್ಣ ಹುಡುಗಿ ಸಿಕ್ಕೈತಿ ಮತ್ತು ಆಫರು ಯಾಕೆ ಬಿಡ್ಬೇಕಂತೇಳಿ ಲಗ್ನ ಆಗ್ಬಿಟ್ಟು ಎಲ್ಲ ಸಂಗಣ ಏನಪ್ಪ ಆಯಿತು ಆಗಿದ್ದಾಯ್ತು ಹೋಗಿದ್ದೋಯ್ತು ಮಾಡ್ಕೊಂಡು ನೋಡು ನಿನ್ನ ಹೆಂಡ್ತಿನ ನಿನ್ನ ಮಗಳನ್ನ ಒಪ್ಪಿಸು ಆಕಿನೂ ನನ್ನ ಹೆಂಡ್ತಿ ಆಕಿನೂ ಹೋಗೋದು ಬರೋದು ಮಾಡ್ತಾಳೆ ನಮ್ಮ ಮನೆಗೆ ಆಕಿನೂ ಹಕ್ಕದಾರಳು ಲಗ್ನ ಆಗಿ 2 ವರ್ಷ ಆಗೈತಿ ಅಂತ ಹೇಳು ಯಾಕಂದ್ರೆ 4 ಮಂದಿಯಾಗ ತಾಳಿ ಕಟ್ಟಿ ಈಗ ನೀನು ಏನು ನೋಡಿ ಸಂಗಣ್ಣ ಬಿಡುಗಡೆ ಮಾಡಕ್ಕೆ ಬರೋದಿಲ್ಲ ಅವ್ರವ ಬಿಡುಗಡೆ ಮಾಡ್ಸಬೇಕಂತೇಳಿ ಬಂದು ಹೇಳಿದ್ರು ಅವರು ನಾವ ಬೇಡ ಹೆಂಗೆ ಇಬ್ಬರು ಜೀವದಿರಿ ಈ ನಡ್ಬೇಕ್ನವ್ರು ನಾವು ನಿಂತು ಬಿಡುಗಡೆ ಮಾಡಿಸಿದ್ರೆ ಅದು ಮನಸ್ಸಿಗೆ ನಿನಗೂ ಬೇಸರ ಆಗುತ್ತೆ ಆಕಿಗೂ ಬೇಸರ ಆಗುತ್ತೆ ಇಬ್ಬರು ಕೂಡಿ ಜೀವ ಅಗಲಿಸ್ಬಾರ್ದು ಅಂತ ಹೇಳಿ ನಾನು ಬೇಡ ಅಂತ ಹೇಳಿನಿ ನೀನು ಹೆಂಗೆ ಹೇಳ್ತಿ ಬಿಡ್ತಿ ಗೊತ್ತಿಲ್ಲ ಪಾರಕ್ಕನ ಒಪ್ಪಿಸ್ಬೇಕು ನೋಡಪ್ಪ ಆಕಿ ಒಪ್ಲಿಕ್ಕಂದ್ರೆ ಕರ್ಕೊಂಬಾಯಿಲಿ ನೀ ಹೆಂಗೆ ಹೇಳ್ತೀವೋ ಹೆಂಗೆ ಬಿಡ್ತೀವೋ ಅದು ಗೊತ್ತಿಲ್ಲ ನಮ್ಗೆ ಒಟ್ಟು ಒಪ್ಪಿಸಿ ಆಕಿನೂ ಸಮಾಜಕ್ಕೆ ಹೆಂಡ್ತಿ ಅಂತ ನೀನು ಹೇಳಬೇಕು ಗೌಡ್ರ ಆಯ್ತು ನಾನು ಹೇಳ್ತೀನಿ ನನ್ನ ಹೆಂಡ್ತಿಗೆ ಆದ್ರೆ ನೀವು ಸ್ವಲ್ಪ ನನಗೆ 1 ವಾರ ಟೈಮ್ ಕೊಡ್ರಿ ಯಾಕಂದ್ರೆ ಈ ಪಟ್ಕನಂಗೆ ಹೋಗಿ ಆಕಿ ನನ್ನ ಹೆಂಡ್ತಿ ಅಂದ್ರೆ ಆಕಿಗೂ ತಡ್ಕೊಳ್ಳೋ ಶಕ್ತಿ ಇಲ್ಲ ನಮ್ಮ ಪಾರಿಗೆ ಅದ್ರ ಸಂಬಂಧ ಅದನ್ನು ಸ್ವಲ್ಪ ಹೇಳ್ತೀನಿ ನಿಧಾನವಾಗಿ ಹೇಳ್ತೀನಿ ನನಗೊಂದು ವಾರ ಟೈಮ್ ಕೊಡ್ರಿ ನನಗೊಂದು ವೇಳೆ ಹೇಳಕ್ಕೆ ಧೈರ್ಯನ ಸಾಲಿಕ್ಕಂದ್ರೆ ಬಂಗಾರಕ್ಕ ನಿನ್ನ ಕಡೆ ಕರ್ಕೊಂಬರ್ತೀನಿ ನೀನು ಹೆಂಗೆ ಹೇಳಿ ಒಪ್ಪಿಸ್ತೀಯ ಒಪ್ಸವ ನನಗೆ ಧೈರ್ಯ ಸಾಲಂಗಿಲ್ಲ ಹೇಳಕ್ಕೆ ಅಲ್ಲ ಪಾರಕ್ಕೆ ಹೇಳಿದ್ರೆ ಮನ್ಸಿಗೆ ಬೇಸರ ಆಗತ್ತಂತಿ ಆ ಹುಡುಗಿ ಹೆಂಗೆ ತಡ್ಕೊಂಡಿರ್ಬೇಕು ಅದು ಸಣ್ಣ ಹುಡುಗಿ ಹೆಂಗೆ ವಿಚಾರ ಮಾಡ್ತೀನಿ ನೀನು ಏನು ಸುದ್ದಿ ಸಂಗಣ್ಣ ಈಗ 1 ವಾರ ಟೈಮ್ ಕೊಡ್ರಿ ಹೇಳಿದ್ರೆ ಆಕಿ ಮನ್ಸಿಗೆ ಪಟ್ಕನ ಹೇಳಿದ್ರೆ ಮನ್ಸಿಗೆ ಬೇಸರ ಮಾಡ್ಕೊತಾಳ ಏನಾರ ಆಗಿಬಿಡತ್ತನ್ನೋ ವಿಚಾರ ನೀ ಮಾಡ್ತಿ ಆ ಹುಡುಗಿ ಹೆಂಗೆ ತಡ್ಕೊಬೇಕು ಹೇಳು ಮೊದಲೇ ಹೆಂಡ್ತಿ ಅದಾಳ ಅಷ್ಟು ದೊಡ್ಡ ಮಗ ಅದಾನ ಆದರೂ ಎಷ್ಟು ಸಹಿಸ್ಕೊಂಡು ಹೋಗುತ್ತದು ಆಕಿನ ಜೊತೆ ನೆಟ್ಗೆ ಒಂದಿನ ಹೋಗಿದ್ದು ಚಂದಾಗ ಆಕಿನ ಜೊತೆ ಜೀವನ ಮಾಡಿಲ್ಲ ನೀನು ಹಿಂಗೆ ಹೊಕ್ಕಿ ಹಿಂಗೆ ಬರ್ತಿ ಆದರೂ ಆಕಿ ಸಹಿಸ್ಕೊಂಡು ನಿನ್ನ ಮ್ಯಾಲಿನ ಪ್ರೀತಿಗೆ ಅದಾಳ ಯಾರಾಗಿ ರೋಗಲೇ ಹೋಗಂತಂದು ಇಟ್ಟತ್ತಿಗೆ ಡೈವರ್ಸ್ ಕೊಟ್ಟು ಹೋಗ್ಬಿಡ್ತಿದ್ರು ಆಕಿ ಅಂತ ಹೇಳಿ ನಿನ್ನ ಮ್ಯಾಗಿನ ಪ್ರೀತಿಗೆ ಅದಾಳ 1 ವಾರ ಎಲ್ಲ ಟೈಮ್ ಕೊಡ್ತೀವಿ ಏನು ಡಿಸೈಡ್ ಮಾಡ್ತೀವಿ ನೋಡು ಡಿಸೈಡ್ ಮಾಡಿ ಹೇಳೇ ಬಿಡ್ಬೇಕು ಇಲ್ಲಿಕಂದ್ರೆ ಮಂದಿನ ಎಲ್ಲರೂ ಕೂಡಿಸಿ ಅಲ್ಲಿ ಪಂಚಾಯತಿ ಕೂಡಿಸ್ಬೇಕಾಗತ್ತೆ ನೋಡು ಮತ್ತೆ ಹೆಂಗೆ ಮಾಡ್ತಿ ಇಲ್ರಿ ಗೌಡ್ರ ನಾನು ಪಂಚಾಯತಿಯನ್ನು ಕೂಡಿಸ್ಬೇಡ್ರಿ ನಾ ಎಲ್ಲ ನಮ್ಮ ಪಾರಿಗೆ ಹೇಳ್ತೀನಿ ಬಂಗಾರಕ್ಕ ನೀನು ಸ್ವಲ್ಪ ನಂಗೆ ಸಹಾಯ ಮಾಡಬೇಕು ನೋಡಪ್ಪ ಸಹಾಯ ಮಾಡಕ್ಕೆ ಏನೈತಿ ಮೊದ್ಲು ನೀ ಹೇಳು ಹಂಗೇನಾರ ಹೇಳಿದ್ರು ಆಕಿ ಏನಾರ ಜಾಸ್ತಿ ಏನಾರು ಮಾತಾಡೋದು ಏನಾರು ಮಾಡ್ಕೋತೀನಿ ಅಂತ ಹೋಗೋದು ಹಂಗೆ ಹಿಂಗೆ ಅಂದ್ರೆ ನನಗೆ ಒಂದು ಫೋನ್ ಹಾಕು ನೀವು ಫೋನ್ ಹಾಕಿದೆ ಅಂದ್ರೆ ನಾವು ಎಲ್ಲಿದ್ರು ಬಂದು ಕಾಪಾಡ್ತೀವಿ ದೇವ್ರ ಥರ ಬಂದು ನಿಂತು ನಾನು ಪಾರಕ್ಕನ ಕಾಪಾಡಿಬಿಡ್ತೀನಿ ಈಗ ಹೋಗಪ್ಪ ಭಾಳ ಘನಕಾರ್ಯ ಮಾಡಿರಿ ಹೋರಿ ನೋಡು ಬಂಗಾರವ ಆಯ್ತಪ್ಪ ಗೌಡ್ರ ನೀವು ಕರೆಕ್ಟಾಗಿ ಮಾತಾಡಿದ್ರಿ ಆಯ್ತು ನಿಮ್ಮನ್ನು ನಂಬಿನಿ ನೀವು ನಮ್ಮ ಕೈ ಬಿಡಂಗಿಲ್ಲ ಅನ್ಕೊಂಡಿನಿ ಆಯ್ತು ಬಂಗಾರವ ನಾವು ಹೋಗ್ಯವ ಅವರ ಚಾ ಕುಡ್ದು ಹೋಗತ್ರಿ ಇಲ್ವಾ ಮಗಳ ಚಾ ಕುಡ್ದ ಬಂದೇವಿ ನಾವು ಹೊಕ್ಕೇವಿ ಹೊಕ್ಕೇವ್ರಿ ಗೌಡ್ರ ಹೊಕ್ಕೇವಿ
ಕೆಲಸ ಐತಿ ಪಾಪ ಅದು ಚೈತ್ರ ಆಳ್ಕೊಂತ ಕುಂತ ಬಿಟ್ಟೈತಿ ಎಲ್ಲಿ ಬಿಡುಗಡೆ ಮಾಡ್ತಾರೆ ನನಗಾಗೈತೆ ಏನದಕ್ಕೆ ಗೊತ್ತಿಲ್ಲ ರಾತ್ರಿ ಎಲ್ಲ ನಿದ್ದಿನೇ ಮಾಡಿಲ್ಲ ಹಿಂಗೆ ಆಳ್ಕೊಂತ ಪಿಂಕಿ ಆಕಿ ಮಾರಿ ನೋಡ್ಕೊಂತ ಕುಂತ ಬಿಟ್ಟಾವು ನನಗೆ ಹೊಟ್ಯಾಗ ಚೋಳು ಕಡ್ದಂಗೆ ಆಗಿಬಿಟ್ಟೈತೆ ಬಾ ಚೋಳು ಕಡ್ದಂಗೆ ಆಗುತ್ತೆ ಏನು ಮಾಡೋದು ಆಯ್ತವ ಬಿಡುಗಡೆ ಮಾಡ್ಸೋದು ಬೇಡ ನೀವು ಹೇಳ್ದಂಗೆ ಆಯ್ತು ಏನು ಒಂದು ವಾರ ಟೈಮ್ ಕೊಟ್ಟೈತಲ್ಲ ಏನು ಮಾಡ್ತಾನೆ ಮಾಡ್ಲವ ಅಲ್ಲಿವರೆಗೂ ನಮ್ಮ ಮನೆಗೆ ಅವ ಬರಂಗಿಲ್ಲ ಅವ ಬಂದಂದ್ರೆ ತೊಗೊಂಡು ಬಿಡ್ತೀನಿ ಒಡಗಟ್ಟಿಗೆನ ಹಾಂ ಅವ ಏನು ಒಪ್ಸಿ ಹೆಂಡ್ತಿನ ಒಪ್ಸಿ ಎಲ್ಲ ಖುಷಿಯಿಂದ ಇಬ್ಬರು ಅಕ್ಕ ತಂಗಿ ಜೀವನ ಮಾಡ್ತೀವಿ ಅಂದಮೇಲೆ ಅವನ ಮನೆ ಕಾಲಿಡಬೇಕು ಅಲ್ಲಿ ತನಕ ಕಾಲಿಡಂಗಿಲ್ಲ ಹಾಂ ಆಯ್ತವ ನಾವು ಹೊಕ್ಕೆ ಬಂಗಾರಕ್ಕ ಈಗ ನಮ್ಮವ್ ಏನು ಹೇಳಲ್ಲ ಅದನ್ನ ಸಂಗಣ್ಣ ಹೇಳು ಆಗಡೆ ಹೇಳಿಲ್ಲ ಈಗ ಹೇಳ್ರಿ ಹಿಂಗೆ ಅಂದಾಳ ನೋಡು ನಿಮ್ಮ ಅತ್ತೆ ಅಂತೇಳಿ ಹಾಂ ಈಗ ಬರ್ತಾನ ಮತ್ತೆ ಈಗ ಮಾತಾಡ್ತಾನ ಬಂದು ಗೌಡ್ರ ಜೊತೆ ಅಲ್ಲಿ ಪಟ್ಟಿ ಅಂಗಡಿಯಾಗ ಮೀಟಿಂಗ್ ಆಗುತ್ತಾ ಗೌಡ್ರ ಹೇಳ್ರಿ ನೀವು ನಮ್ಮವ್ ಏನು ಹೇಳಲ್ಲ ಅದನ್ನ ಡಿಟ್ಟು ಹೇಳ್ಬೇಕು ನೀವು ಆಯ್ತಳು ಆಶಕ್ಕ ನೀ ಹೆಂಗೆ ಹೇಳಿರಲ್ಲ ಹಂಗೆ ಹೇಳ್ತೀನಿ ಅಂತ ಮಗಳ ರಾಣಿ ಹೋಗ್ಬರ್ತೇವ ಆನಂದಪ್ಪ ಓಕೆ ಬಂಗಾರವ ಗೌಡ್ರ ನೋಡ್ರಿ ಹಾಂ ಏನು ಮಾಡ್ತೀರಿ ನೀವ ಎಲ್ಲ ಮಾಡೋದು ಸರಿ ಮಾಡೋದು ನಮ್ಮ ಚೈತ್ರ ಒಂದು ಜೀವನ ನೀವ ಸರಿ ಮಾಡೋದು ನಿಮ್ಮ ಉಡೆದಾಗ ಹಾಕಿಬಿಟ್ಟೇವಿ ನನ್ನ ಮಗಳನ್ನ ಈಗ ನಿಮ್ಮ ಮಗಳಂತ ತಿಳ್ಕೊಂಡು ಆಕಿನ ಜೀವನ ಸರಿ ಮಾಡ್ರಿ ನೀವು ಇಬ್ರು ಕೂಡಿ ಹಾಂ ಓಕೆಪ್ಪ ಆನಂದ ಹೋಗ್ತೀವಿ ಪಾಪ ಹೆಣ್ಮಗಳು ಮಾರಿ ನೋಡೋದಾಗತ್ತಿಲ್ಲ ಮಾರೆ ಹಾಂ ಮಗಳು ಸಿಕ್ಕಳಂತಂದು ಎಷ್ಟು ಖುಷಿ ಒಳಗಿದ್ರು ಮಗಳ ಜೀವನ ಹಿಂಗಾಗೈತೆ ನಾನು ಎಷ್ಟು ಸಂಕಟ ಪಡಕತ್ತಾರ ನೋಡು ಮಕ್ಕಳು ಇದ್ರೂ ಒಂದು ಕಷ್ಟ ಇರ್ಲಿಕ್ಕೂ ಒಂದು ಕಷ್ಟ ಅಪ್ಪ ಬಾಬಾ ದೇವರು ಹೆಂಗೆ ಆಟ ಆಡಿಸ್ತಾನೆ ನೋಡು ಹಂಗಾರಿ ಹಾಂ ಮಕ್ಳು ಇಲ್ಲಾರ್ದವರು ಮಕ್ಳು ಬೇಕಂತ 12 ದೇವ್ರಿಗೆ ಹರಕಿ ಹೊತ್ಕೊಂಡು ಹಡಿತಾರ ಮಕ್ಳ ಜೀವನ ಹಿಂಗಾದ್ಗಳನ್ನ ಯಾಕಾರ ಕೊಟ್ಟೆಪ್ಪ ಮಕ್ಕಳನ್ನ ಭಗವಂತ ಬಂಜ್ ಅಂತ ಅನ್ಸ್ಕೊಂಡ್ರು ಪರವಾಗಿಲ್ಲ ಹಂಗೆ ಇದ್ರೆ ಚಲೋ ಇರ್ತಿತ್ತಲ್ಲ ಅಂತ ಅನ್ಸುತ್ತೆ ಏನು ಮಾಡೋದು ದೇವರು ಕೊಟ್ಟು ನೋಡ್ತಾನ ಕಿತ್ಕೊಂಡು ನೋಡ್ತಾನ ಹಾಂ ಎಲ್ಲ ದೇವ್ರ ಮಹಿಮೆ ಅವ್ರವ್ರ ಹಣೆ ಬರದಲ್ಲಿ ಏನೇನು ಬರ್ದಿರುತ್ತೆ ಅದು ತಪ್ಪಂಗಿಲ್ರಿ ಅದು ಹಂಗೆ ನಡೆಯಲೇಬೇಕು ನಮ್ಮ ಮನೆಗೂ ಇಲ್ಲ ಹೋಗ್ಯಾನಲ್ಲ ನನ್ನ ಮಗ ಹಾಂ ಎಷ್ಟು ಪ್ರೀತಿ ಇತ್ತು ಅವನ ಮ್ಯಾಲೆ ಈಗ ಹೊಳ್ಳಿ ನೋಡ್ಲಾರಂಗೆ ಮಾಡ್ಕೊಂಬಿಟ್ಟ ಹಂಗೆ ಅವ್ರ ಹಣೆ ಬರದಲ್ಲಿ ಬರ್ದಿದ್ದು ತಪ್ಪಂಗಿಲ್ಲ ಶೆಟಿಗೆ ಹಂಗೆ ಬರ್ದೇ ಬಿಟ್ಟಿರ್ತಾರೆ ಏನು ಮಾಡೋಕ್ಕಾಗಂಗಿಲ್ಲ ಯವ್ವ ಸ್ವಲ್ಪ ಅಲ್ಲಿ ಇಂಜಿನಿಯರ್ ಜೊತೆ ನಾನು ಮಾತಾಡ್ಕೊಂಬರ್ಬೇಕು ನಾನು ಹೋಗ್ಬರ್ತೀನಿ ಮನೋಜ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ನೋಡು ಅವ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿನೇ ಇಲ್ಲ ಅದಕ್ಕೆ ಬರಲೇ ಇಲ್ಲ ನಾನು ಎಷ್ಟು ತನಕ ಆದೆ 8:30 ತನಕ ಅಲ್ಲೇ ನಿಂತ್ಕೊಂಡೆ ಬರಲೇ ಇಲ್ಲ ಅಂದರೆ ಅವನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಬಿಡು ಇವತ್ತು ಸಂಜೆ ಊರಿಗೆ ಹೋಗ್ಬಿಡ್ತೀನಿ ಸುಮ್ಮನೆ ನಂದು ಸಾಲಿ ಅದು ಎಲ್ಲ ಹಾಳಾಗಿತ್ತು ನಂದು ಏನು ಮಾಡಬೇಕು ಈ ಕಡೆ ಪ್ರೀತಿನೂ ಸಿಗಲಿಲ್ಲ ಈ ಕಡೆ ನನ್ನ ಸಾಲಿನೂ ಹಾಳಾಗುತ್ತೆ ಎಲ್ಲಿ ಫೇಲ್ ಹಾಕಿನ ಏನು ಮಾಡ್ತೀನಿ ಬೇಡ ಇನ್ನೂ ಸೀರಿಯಸ್ ಆಗಿ ಓದ್ತೀನಿ ಇದನ್ನೆಲ್ಲ ಮರ್ತು ಬಿಡ್ತೀನಿ ನನ್ನ ಪ್ರೀತಿ ಇತ್ತಂದ್ರೆ ಮಾತಾಡ್ಸ್ತಾನೆ ಫೋನ್ ನಂಬರ್ ಅಂತೂ ಐತಲ್ಲ ಮಾಡ್ತಾನೆ ನಾನು ಅಲ್ಲಿವರೆಗೂ ಏನು ಫೋನ್ ಮಾಡೋದು ಬೇಡ ಪಾಪ ಪ್ರೇಮ ಏನು ಮಾಡಲಿ ನಿನ್ನೆ ಹೋಗಲಿಲ್ಲ ಅಂತಂದು ಭಾಳ ಬೇಸರ ಮಾಡ್ಕೊಂಡಾಳ ಏನೋ ಪ್ರೇಮ ಪ್ರೇಮ ಈಗೇಗೆ ಬಂದಿ ಮನೋಜ್ ಹಾಂ ಸತ್ಯೇಳ ಬದುಕೇಳ ಅಂತ ನೋಡಕ್ಕೆ ಬಂದ್ರೇನು ಏನು ಇಲ್ಲೇ ಮ್ಯಾಲಿಂದ ಬೀಳ್ತೀನಿ ಅಂತ ಹೇಳಿ ನೋಡಕ್ಕೆ ಬಂದ್ರಿ ನನಗೆ ಮನಸ್ಸಿಗೆ ಭಾಳ ಬೇಸರ ಮಾಡಿದ್ರಿ ನೀವು ಬೇಡ ನಾನು ಊರಿಗೆ ಹೋಗ್ತೀನಿ ನಿಮ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನನಗೆಲ್ಲ ಗೊತ್ತಾಯಿತು ನೀನು ಬರಲಿಲ್ಲಲ್ಲ ಅದ್ರ ಮ್ಯಾಗ ನಾನು ತಿಳ್ಕೊಂಡೆ ಸಾರಿ ನಿಮಗೆ ಏನಾರು ಭಾಳ ಬೇಸರ ಆಗಿತ್ತು ನನ್ನಿಂದಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ ನಾನು ಇನ್ನೇನು ನಿಮ್ಮ ಜೊತೆ ಮಾತನ್ನು ಆಡಲ್ಲ ಮೆಸೇಜು ಮಾಡಲ್ಲ ಫೋನು ಮಾಡಲ್ಲ ಆಯಿತಾ ಪ್ರೇಮ ನಾನು ನಿಮ್ಗೊಂದು ವಿಷಯ ಹೇಳಕ್ಕೆ ಬಂದೀನಿ ಅದು ನಿಮ್ಗೆ ಏನು ಅನ್ಕೋತೀರೇನೋ ಗೊತ್ತಿಲ್ಲ ಅದನ್ನು ಹೇಳ ಹೇಳಬೇಡ್ರಿ ಆದರೆ ನಿಮ್ಮ ಮೇಲೆ ನನಗೆ ಪ್ರೀತಿ ಇಲ್ಲ ನಾನು ಮರ್ತು ಬಿಡ್ರಿ ನಾನು ದೊಡ್ಡ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಎ ಆಫೀಸರ್ ಆಗಬೇಕು ಬರೀ ಇದೆ ಅಲ್ಲ ನೀವು ಹೇಳೋದು ಬೇಡ ಏನು ಹೇಳಕ್ಕೆ ಹೋಗ್ಬೇಡ್ರಿ ನಾನೇನು ಕೇಳು ಸ್ಥಿತಿಯಲ್ಲಿ ನಾನಿಲ್ಲ ಹಾಂ ನೀವು ನನ್ನ ಪ್ರೀತಿ ಮಾಡಂಗಿಲ್ಲ ಅಂತಲೇ ಹೇಳ್ತೀರಿ ಅದನ್ನು ಬಿಟ್ಟು ಬೇರೆ ಏನು ಹೇಳ್ತೀರಿ ನಾನೇ ಒಂದು ಹುಚ್ಚಿ ನಿಮ್ಮ ಹಿಂದೆ ಬಿದ್ದೋಕಿ ಬೇಡ ಪ್ರೇಮ ಐ ಲವ್ ಯು ಏನು ಹುಡುಗಾಟ ಆಡಕತ್ತೀರೇನು ಪ್ರೇಮ ಸೀರಿಯಸ್ ಆಗಿ ಹೇಳತ್ತೀನಿ ನಾನು ನಿನ್ನ ಭಾಳ ಪ್ರೀತಿಸ್ತೀನಿ ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ ನಮ್ಮ ದೋಸ್ತಿಗೂ ಕೇಳಿದೆ ನೀ ನನ್ನ ತುಂಬ ಪ್ರೀತಿಸ್ತೀಯ ಅನ್ನೋದು ನನಗೆ ನಿನ್ನೆ ಗೊತ್ತಾಯಿತು ನಾ ದೂರಿಂದ ನೋಡಿದೆ ನೀ 8:30ವರೆಗೂ ನೀನು ಅಲ್ಲೇ ಕೂತ್ಕೊಂಡಿದ್ದಿ ಆವಾಗ ಗೊತ್ತಾಯಿತು ನೀನು ನಾನು ಭಾಳ ಹಚ್ಕೊಂಡಿ ಅಂತ ಅನ್ನೋದು ಇಷ್ಟು ಪ್ರೀತಿಸೋ ಹುಡುಗಿ ಸಿಗೋದು ತುಂಬ ಅಪರೂಪ ಆದರೆ ನೀನು ನನ್ನ ಭಾಳ ಪ್ರೀತಿಸ್ತೀಯ ಅನ್ನೋದು ನನಗೆ ಗೊತ್ತಾಯಿತು ಪ್ರೇಮ ನಾನು ನಿನ್ನೆ ಯಾವತ್ತೂ ಕೈ ಬಿಡಲ್ಲ ನಿನ್ನ ಲಗ್ನ ಹಾಕ್ತೀನಿ ಆದರೆ ನಾನು ಓದಿಗೆ ಮಾತ್ರ ಅಡ್ಡಿ ಬರಬಾರ್ದು ನಾನು ಯಾವಾಗ ಫೋನ್ ಮಾಡ್ತೀನಿ ಯಾವಾಗ ಮೆಸೇಜ್ ಮಾಡ್ತೀನಿ ಅಷ್ಟು ನೀನು ಮಾತಾಡಬೇಕು ನೀನು ಪದೇ ನನಗೆ ಫೋನ್ ಮಾಡೋದು ಮೆಸೇಜ್ ಮಾಡೋದು ಮಾತಾಡು ಅಂತ ಕಿರಿಕಿರಿ ಮಾಡೋದು ಮಾಡಬಾರ್ದು ಹಾಂ ರಿಯಲಿ ನನ್ನ ಪ್ರೀತಿ ಒಪ್ಕೊಂಡು ರಿಯಲಿ ನಾನು ಲವ್ ಮಾಡ್ತಿದ್ದೆ ಓ ಮೈ ಗಾಡ್ ದೇವ್ರೆ ಕಡೆಗೂ ನನ್ನ ಮನೋಜ ನನಗೆ ಸಿಕ್ಬಿಟ್ಟ ಐ ಲವ್ ಯು ಮನೋಜ್ ಐ ಲವ್ ಯು ಮನೋಜ್ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಆಕಾಶದಲ್ಲಿ ತೇಲಾಡುವಷ್ಟು ಖುಷಿ ಆಗ್ತಿದೆ ಎಲ್ಲ ವೀಕ್ಷಕರು ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು